ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ತುಂಬ ದಿನದ ಮೇಲೆ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ನನ್ನ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತು ತುಂಬಾ ಹೆಲ್ಪ್ ಆಗೋ ಅಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ ಕೇರ್ಗೆ. ಸೊ ಇವಾಗ ತುಂಬಾ ಚಳಿ ಇರೋದ್ರಿಂದ ತುಂಬಾ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿಕೊಂಡೆ, ಒಂದು ಕ್ರೀಮ್ ಸಜೆಸ್ಟ್ ಮಾಡೋಣ. ಸೊ ನಾನು ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫೇಸ್ ಮಸಾಜ್ ಕ್ರೀಮ್ ಅಂತ ಗುಡ್ ವೈಬ್ಸ್ ಅವ್ರದ್ದು. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದ್ರ ಪ್ರಾಡಕ್ಟ್ ಅಂತೂ ನಂಗೆ ತುಂಬಾ ಸೂಟಬಲ್ ಆಗುತ್ತೆ, ಗುಡ್ ವೈಬ್ಸ್ ಅವ್ರದ್ದು. ಸೊ ಇದು ಸ್ಕಿನ್ನಿಗೆ ಏನು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ಸ್ಕಿನ್ ತುಂಬಾ ಡ್ರೈ ಆಗಿಬಿಟ್ಟು ನೀವೇನೇ ಎಷ್ಟೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೂ ತುಂಬಾ ಇಚ್ಚಿಂಗ್ ಅನಿಸ್ತಿರುತ್ತೆ. ಮತ್ತು ನಗ್ತಾ ಇರಬೇಕಾದ್ರೆ, ಜಾಸ್ತಿ ಮಾತಾಡಬೇಕಾದ್ರೆ ಸ್ಕಿನ್ ತುಂಬಾ ಡ್ರೈ ಅನ್ನಿಸ್ತಾ ಇರುತ್ತೆ. ಸೊ ಆಗ ಅಂಥವ್ರಿಗೆ, ಆ ಥರ ಸ್ಕಿನ್ ಟೈಪ್ಸ್ ಇರೋರಿಗೆ ಸೊ ಇದು ನ್ಯಾಚುರಲ್ ಗ್ಲೋ ಮಸಾಜ್ ಕ್ರೀಮು. ಇದು ಬಂದು ಪ್ರಾಡಕ್ಟು ಗುಡ್ ವೈಬ್ಸ್ ಅವ್ರದ್ದು ಗೋಲ್ಡ್. ತುಂಬಾ ಚೆನ್ನಾಗಿರುತ್ತೆ ಗೈಸ್. ಇದು ಸಕ್ಕತ್ತಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು, ಕ್ರೀಮ್ ಕೂಡ ತೋರಿಸ್ತೀನಿ ನೋಡಿ. ಏನಿಲ್ಲ, ಜಸ್ಟ್ ಇದನ್ನು ಸ್ಕಿನ್ನಿಗೆ ಈ ರೀತಿ ತಗೊಂಡು ಅಪ್ಲೈ ಮಾಡಿ ಒಂದು 5 to 10 minutes ಮಸಾಜ್ ಮಾಡಬೇಕು. ಇದೇ ರೀತಿ ಮಸಾಜ್ ಮಾಡಿ ಆಮೇಲೆ ನೀರಲ್ಲಿ ಒರೆಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಟಿಶ್ಯೂ ಅಥವಾ ವೈಪ್ಸಿಂದ ಈ ರೀತಿ ಇದನ್ನು ಒರೆಸ್ಕೊಂಡ್ಬಿಡಿ ಅಷ್ಟೇ. ಚೆನ್ನಾಗಿ ಮಸಾಜ್ ಮಾಡಬೇಕು. ಇದನ್ನು ನೀವು ಯಾವಾಗ ಮಾಡಬೇಕು ಅಂತ ಅಂದರೆ, ಮಾರ್ನಿಂಗ್ ನೀವು ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಿರಲ್ಲ, ಸೊ ಆವಾಗ ಇದೊಂದು ಮಸಾಜ್ ಕ್ರೀಮ್ನ ನೀವು ಅಪ್ಲೈ ಮಾಡಿ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ, ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. 5ರಿಂದ 10 ನಿಮಿಷ ಅಷ್ಟೇ ಮಸಾಜ್ ಮಾಡಬೇಕು. ಇದು ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಸೊ ಇದನ್ನು ಯಾವುದೇ ರೀತಿ ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ನ ಮಾಡಬೇಡಿ. ಅದಕ್ಕೆ ಇದರಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದನೇ ಮಾಡಿರ್ತಾರೆ. ಸೊ ಹಂಗಾಗಿ ಇದಕ್ಕೆ ಶೀ ಬಟರ್ ಕೂಡ ಹಾಕಿದ್ದಾರೆ ಇಂಗ್ರೀಡಿಯೆಂಟು. ಸೊ ಅದ್ರ ಜೊತೆ ಗ್ಲಿಸರಿನ್ ಕೂಡ ಹಾಕಿದ್ದಾರೆ. ತುಂಬಾ ಹೆಲ್ಪ್ ಆಗುತ್ತೆ. ಇದ್ರನ್ನ ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಅಂತ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ. ಹಾಗೆ ಇದ್ರ ಲಿಂಕ್ ಪ್ರಾಡಕ್ಟ್ ಕೂಡ ನಾನು ಕೊಡ್ತೀನಿ. ಸೊ ನಾನು ಇದು ತೊಗೊಂಡಿದ್ದು ಪರ್ಪಲಲ್ಲಿ. ತುಂಬಾ ಚೆನ್ನಾಗಿ ಸೂಟಬಲ್ ಆಯಿತು ನನಗೆ. ಸೊ ಇದನ್ನು ತುಂಬ ದಿನದಿಂದ ಅಪ್ಲೈ ಮಾಡ್ತಾಯಿದ್ದೆ, ಬಟ್ ಅದನ್ನು ನಾನು ನಿಮಗೆ ತೋರಿಸೋದಕ್ಕೆ ಟೈಮ್ ಇರ್ತಿರ್ಲಿಲ್ಲ ನನಗೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಒಂದು ಪ್ರಾಡಕ್ಟ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಗೈಸ್, ಎಲ್ಲೂ ಮಿಸ್ ಮಾಡಬೇಡಿ. ತುಂಬಾ ಡ್ರೈ ಆಗ್ತಿದೆ, ಈಗ ತುಂಬ ಚಳಿ ಕೂಡ ಇದೆ. ನೀವು ಚಳಿ ಜಾಸ್ತಿ ಇದ್ರೂ ಹೊರಗಡೆ ಹೋದಾಗ ತುಂಬಾ ಜಾಸ್ತಿ ಇರುತ್ತೆ. ಬಿಸಿಲಿಗೆ ಹೋದ್ರೂ ನಿಮಗೆ ಒಂಥರ ಚಳಿ ಅನ್ನಿಸ್ತಾನೆ ಇರುತ್ತೆ. ಮಾಯ್ಶ್ಚರೈಸರು ನೀವು ಏನೇ ಅಪ್ಲೈ ಮಾಡಿದ್ರೂ ಅಷ್ಟೇ ತುಂಬಾ ಡ್ರೈ ಅನ್ನಿಸ್ತಾ ಇರುತ್ತೆ, ಡ್ರೈ ಸ್ಕಿನ್ ಇರೋರಿಗೆ. ಸೊ ಆ್ಯಕ್ಚುಲಿ ನಂದು ಡ್ರೈ ಸ್ಕಿನ್ನು. ಸೊ ಹಾಗಾಗಿ ನಾನು ಇದನ್ನು ಡ್ರೈ ಸ್ಕಿನ್ ಇರೋರಿಗೆ ಸಜೆಸ್ಟ್ ಮಾಡ್ತೀನಿ. ತುಂಬಾ ನನಗೆ ಸೂಟಬಲ್ ಆಯಿತು. ಮತ್ತು ಇದನ್ನು ಅಪ್ಲೈ ಮಾಡಿ 5 to 10 minutes ಅಪ್ಲೈ ಮಾಡಿ ಬಿಟ್ಬಿಟ್ಟು ಆಮೇಲೆ ನೀವು ವೆಟ್ ವೈಪ್ಸಿಂದ ಆದರೂ ಒರೆಸ್ಕೊಳ್ಬೋದು. ಫೇಸ್ ವಾಶ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಯಾವುದೇ ರೀತಿ. ಸೊ ಇದನ್ನು ನೀವು ವೀಕ್ಲಿ 2 times ಅಪ್ಲೈ ಮಾಡಿ ಸಾಕು. ಶೀ ಬಟರ್ ಹಾಕಿರೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೆ. ಡ್ರೈ ತುಂಬಾ ಆಗಿರೋರಿಗೆ ಒಂದು ಲೆವೆಲಿಗೆ ನಿಮ್ಮ ನಾರ್ಮಲ್ ಸ್ಕಿನ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಿಮಗೆ ಫೇಸಲ್ಲಿ ಡೆಡ್ ಸೆಲ್ಸ್ ಕೂಡ ರಿಮೂವ್ ಮಾಡುತ್ತೆ. ಹೊರಗಡೆ ಏನಾದರೂ ಹೋಗ್ತಾ ಇರ್ತೀರಾ, ಜಾಬು, ಕಾಲೇಜು ಎಲ್ಲ ಹೊರಗಡೆ ಹೋಗ್ತಾ ಇರ್ತೀರಾ ಯಾವ ಟೈಮಲ್ಲಾದರೂ. ಸೊ ಆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಎಲ್ರಿಗೂ. ಸೊ ಈ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಗೇನಾದರೂ ವೀಡಿಯೋಸ್ ಕಾಂಟೆಂಟ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.